ಸರ್ಕಾರದ ಇತರ ಯೋಜನೆಗಳ ಅನುಭವವನ್ನು ನಾವು ಈಗ ನೋಡಬೇಕಾಗ್ತದೆ ಸರ್. ಮಧ್ಯಮ ವರ್ಗಕ್ಕೆ ಸ್ವಲ್ಪ ಸಹಾಯ ಆಗಿರಬಹುದು. ಯಾವುದರಿಂದ? ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಇತ್ಯಾದಿ ಯೋಜನೆಗಳಿಂದ ಹೆಚ್ಚಿನ ಸಂಖ್ಯೆಯ ಬಡ ಅಸಹಾಯಕ ಜನರ ಮೇಲೆ ಕೆಟ್ಟ ಪರಿಣಾಮ ಆಗಿರುವುದನ್ನು ನಾವು ಈಗಲೂ ಕೂಡ ಗಮನಿಸ್ತಾ ಇದ್ದೇವೆ. ಖಾಸಗಿ ಆಸ್ಪತ್ರೆಗಳ ನಡವಳಿಕೆಯನ್ನು ತಾವು ಗಮನಿಸಬೇಕು. ಅಸಹಕಾರದ ಧೋರಣೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆಸ್ಪತ್ರೆಯಲ್ಲಿ ರೋಗಿಗಳನ್ನು ದಾಖಲೆ ಮಾಡಲು ನಿರಾಕರಿಸುವುದು, ನಗದು ರಹಿತವಾಗಿ ಟ್ರೀಟ್ಮೆಂಟ್ ಕೊಡಲು ನಿರಾಕರಿಸುವುದು, ಕೇವಲ ಲಾಭದಾಯಕ ಪ್ರೊಸೀಜರ್ಗಳನ್ನ ಮಾತ್ರ ತೆಗೆದುಕೊಳ್ಳುವಂಥದ್ದು, ಬಿಲ್ ಪೆಂಡಿಂಗ್ ಅಂತ ಹೇಳಿ ಸ್ಕೀಮ್ನಿಂದಲೇ ಹೊರಗೆ ಉಳಿಯುವಂಥ ಕೆಲಸವನ್ನು ಈಗಾಗಲೇ ಅವರು ಮಾಡ್ತಾ ಇದ್ದಾರೆ ಸರ್. 1.21 ಲಕ್ಷ ಕೋಟಿ ರೂಪಾಯಿಗಳ ಬಿಲ್ ಪೆಂಡಿಂಗ್ ಇದೆ ಅಂತ ಹೇಳಿ ಹಲವಾರು ಪ್ರಮುಖ ಆಸ್ಪತ್ರೆಗಳು ಈ ಸ್ಕೀಮ್ನಿಂದ ಹೊರಗೆ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇದೇ ರೀತಿ ರೈತರಿಗೆ ಕೊಡುವಂತಹ ಒಂದು ಫಸಲ್ ವಿಮಾ ಯೋಜನೆಯಲ್ಲೂ ಸಹ ಇದೇ ರೀತಿಯ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಸರ್. ರೈತರು ಕೊಡುವಂತ ಪ್ರೀಮಿಯಂ ಹೆಚ್ಚಾಗ್ತಾ ಇದೆ ಹೊರತು ಅವರಿಗೆ ಬರ್ತಾ ಇರುವಂತಹ ಅದೇನು ನಷ್ಟ ಪರಿಹಾರದ ಹಣ ಇದೆ ವರ್ಷಕ್ಕೆ ಅದು ಕಡಿಮೆನೇ ಆಗ್ತಾ ಇದೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಸರ್.